ಪುರಾಣ ಪ್ರಸಿದ್ಧ ಆವಣಿ ಶ್ರೀ ರಾಮಲಿಂಗೇಶ್ವರ ದೇವಾಲಯ ಬ್ರಹ್ಮರಥೋತ್ಸವದಲ್ಲಿ ದುಬೈ ಲೋಕೇಶ್ ತಂಡದ ಮಹಾಸೇವೆ. ಎರಡು ದಿನಗಳ ಕಾಲ ಸಾವಿರಾರು ಭಕ್ತರಿಗೆ ಅನ್ನದಾಸೋಹ, ಭಕ್ತಿ ಮತ್ತು ಸೇವೆಯ ಅದ್ಭುತ ಸಂಗಮ. ಜನಸೇವೆಯೇ ಜನಾರ್ದನ ಸೇವೆ, ಭಕ್ತಿ ಬೆರೆತ ಮಾನವೀಯ ನೆಲೆ. ಆವಣಿ ಕ್ಷೇತ್ರದ ಪವಿತ್ರ ಬೆಳಗ್ಗೆ, ರಾಮಲಿಂಗೇಶ್ವರ ಕೃಪೆಯಲೇ. ಮುಳವಾಗಿಲು ಮಣ್ಣಿನ ಸುವಾಸನೆಲಿ, ಸಂಪ್ರದಾಯದ ಸಿರಿ ಬೆಳಗಲಿ. ಆವಣಿ ಶ್ರೀರಾಮಲಿಂಗೇಶ್ವರ ದೇವಾಲಯ ದೀಪದ ಬೆಳಕಲಿ, ಭಕ್ತರ ಸಾಗರ ಹರಿದು ಬರಲಿ. ಹಳೆ ಸ್ನೇಹದ ನೆನಪು. 1995ರಿಂದ 2000 ಹಳೆ ವಿದ್ಯಾರ್ಥಿಗಳಿಂದ ಸೀತಾ ಪಾರ್ವತಮ್ಮನ ವಿಗ್ರಹಕ್ಕೆ 885 ಗ್ರಾಂ ಬೆಳ್ಳಿ ಹಸ್ತ ಸಮರ್ಪಣೆ. ಸೇವೆಯ ಹಾದಿಯಲಿ ನಡೆದು, ಅನ್ನದಾಸೋಹದ ಅಮೃತ ಹರಡಿ, ಪ್ರೀತಿಯ ಭಕ್ತರಿಗೆ ಕುಡಿಯುವ ನೀರು, ಅನ್ನಪ್ರಸಾದ ವಿತರಿಸಿ ಗಮನ ಸೆಳೆದ ದುಬೈ ಲೋಕೇಶ್ ನೇತೃತ್ವದ ತಂಡ. ಚಾಚಿ ನಿಂತರು, ಜನಸೇವೆಯೇ ಜನಾರ್ದನ ಸೇವೆ. ಜಾನುವಾರು ಮಾರುಕಟ್ಟೆಗೆ ಬಂದ ರೈತರಿಗೆ ಪೆಂಡಾಲ್, ನೀರು, ಊಟ, ರೈತ ಪರ ಕಾಳಜಿ ಮೆರೆದ ಯುವಕರು. ಭಕ್ತಿ ಬೆರೆತ ಮಾನವೀಯ ನೆಲೆ. ನಮ್ಮೂರು ನಮ್ಮ ಸ್ವಚ್ಛತೆ ಅಭಿಯಾನ, ಖಾಲಿ ಬಾಟಲ್ ಮತ್ತು ಪ್ಲೇಟ್ಗಳನ್ನು ಸಂಗ್ರಹಿಸಿ ಸ್ವಚ್ಛತಾ ಕಾರ್ಯ. ಹಳ್ಳಿಕಾರ್ ಎತ್ತುಗಳಿಗೆ ವಿಶೇಷ ಪೂಜೆ, ಮೆರವಣಿಗೆಯಲ್ಲಿ ಭಾಗಿಯಾದ ಸಂಸ್ಕೃತಿ ಉಳಿಸುವ ಸಂದೇಶ. ಉತ್ತಮ ಮಳೆಯಾಗಿ ಕೆರೆಗಳು ತುಂಬಲಿ ಎಂದು ಶ್ರೀರಾಮಲಿಂಗೇಶ್ವರನಿಗೆ ವಿಶೇಷ ಪ್ರಾರ್ಥನೆ. ಸೀತಾ ಪಾರ್ವತಿಯ ಚರಣದಲ್ಲಿ, ಬೆಳ್ಳಿ ಹಸ್ತದ ಭಕ್ತಿ ಅಲಂಕರಿಸಿ. ಭಾರತೀಯ ಹಳ್ಳಿಕಾರ್ ತಳಿ ಉಳಿಸಿ ಬೆಳೆಸಿ ಘೋಷಣೆ ಮೊಳಗಿಸಿದ ದುಬೈ ಲೋಕೇಶ್ ತಂಡ. ಹರಡು ದಿನಗಳ ದಾಸೋಹದಿ, ಜನಸೇವೆಯೇ ಜನಾರ್ದನ ಸೇವೆ. ಯುವಕರಿಗೆ ಸ್ಫೂರ್ತಿದಾಯದ ಆವಣಿ ಹಳೆ ವಿದ್ಯಾರ್ಥಿಗಳ ಸಮಾಜಮುಖಿ ಕಾರ್ಯ. ಯುವ ಹೃದಯದ ಸಂಕಲ್ಪದಿ, ಸಮಾಜೋಪಯೋಗದ ಸಂದೇಶದಿ. ಶಾಲೆಯ ಹೆಮ್ಮೆಯ ಹರಿದ್ಯಾರ್ಥಿಗಳು, ಸೇವೆಯ ಸುಗಂಧ ಹರಡಿದರು. ನಮಸ್ಕಾರ. ಎಲ್ಲ ನಮ್ಮ ಆವಣಿ ಜಾತ್ರೆಯ
ಜನತೆಗೆ ಫೈನಲಿ ನಾವು ಇಲ್ಲಿ ಆವಣಿ ಬಳಗ ಹಳೆಯ ವಿದ್ಯಾರ್ಥಿಯ ಬಳಗದಿಂದ 1995 2000ನೇ ಇಸ್ವಿನ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಅನ್ನ ಸಂತರ್ಪಣೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿ ನಿನ್ನೆ ಒಂದೇ ದಿವಸ ಡಿಸೈಡ್ ಮಾಡಿ ನಾವು ಫಸ್ಟ್ ಟೈಮು ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಒಂದೇ ಒಂದು ದಿವಸ ಆವಣಿ ಜಾತ್ರೆಯಲ್ಲಿ ಇಷ್ಟೊಂದು ಡಿಮ್ಯಾಂಡ್ ಅಂತ ನಮಗೆ ಗೊತ್ತಿಲ್ಲ. ಒಂದು ಪಾತ್ರೆ ಆಗಲಿ, ಒಂದು ಏನೇ ಒಂದು ಸಿಲಿಂಡರ್ ಆಗಲಿ, ಎಲ್ಲ ಡಿಮ್ಯಾಂಡ್, ಎಲ್ಲ ಕುಕ್ಕರು, ಊಟ ಅಡುಗೆ ಮಾಡೋರು ಎಲ್ಲರೂ ಡಿಮ್ಯಾಂಡ್ ಆಗಿ ಫೈನಲಿ ನಮ್ಗೆ ಯಾರು ಸಿಗಲೇ ಇಲ್ಲ. ಬಟ್ ನಾವು ಔಟ್ ಆಫ್ ದ ಬಾಕ್ಸ್ ಔಟ್ಸೈಡ್ ಥಿಂಕ್ ಮಾಡಿ ಕೆಲವ್ರು ಔಟ್ಸೈಡ್ ತರಿಸ್ಬೇಕು ಅಂತ ಎಲ್ಲ ನಮ್ಮ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂದು ಸಿಲಿಂಡರ್ ತೊಗೊಂಡು ಬರೋ ರಾತ್ರಿ 2 ಗಂಟೆ 3 ಗಂಟೆವರೆಗೂ ಎಲ್ಲ ನಮ್ಮ ಫ್ರೆಂಡ್ಸು ಒಬ್ಬರು ಸಿಲಿಂಡರ್ ತರೋದು, ಒಬ್ಬರು ವೆಜಿಟೇಬಲ್ ತರೋದು, ಒಬ್ಬರು ರೇಷನ್ ತರೋದು, ಒಬ್ಬರು ನೀರು ಟ್ಯಾಂಕೆ ನಿಲ್ಲಿಸ್ಬಿಟ್ಟಿದ್ದೀವಿ. ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಟೈಮ್ಗೆ. ಮತ್ತೆ ನಾವು ಇವತ್ತು ಅನ್ನ ಸಂತರ್ಪಣೆ ಮಾಡಿದಾಗ ಯಾರಾದರೂ ಇವತ್ತು ಮಾಡೋದಾ ಬೇಡ, ಇಲ್ಲ ನಾಳೆ ಜಾತ್ರೆ ಇದೆ ಆದರೂ ಮೊದಲನೇ ದಿವಸನೇ ಒಂದು ಸ್ಯಾಂಪಲ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆದರೆ ಇಲ್ಲಿ ರೆಸ್ಪಾನ್ಸ್ ನೋಡಿದ್ರೆ ಎಷ್ಟು ಕೊಟ್ಟರು ಸಾಯಂಕಾಲವರೆಗೂ ಕೊಟ್ಟರು ಮುಗಿಯಲ್ಲ, ಅಷ್ಟೊಂದು ರೆಸ್ಪಾನ್ಸ್ ಬಂದಿದೆ ಇಲ್ಲಿ ಅನ್ನ ಸಂತರ್ಪಣೆ. ನಮಗಿದೊಂದು ಸುವರ್ಣ ಅವಕಾಶ, ಜಾತ್ರೆಯಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಯಾಕಂದರೆ ವಿಡಿಯೋಸ್ ತೆಗೆದಿದ್ದಾರೆ ನಮ್ಮ ಚಾನಲ್ ಮಿತ್ರ ಮೂಡಲ್ ಕಿರಣ ಅವರು, ಅನ್ನ ನ್ಯೂಸ್, ಭಾಳಷ್ಟು ಚಾನಲ್ ಅವರು ತಗೊಂಡಿದ್ದಾರೆ ವಿಡಿಯೋ. ಅದರಲ್ಲಿ ನೀವು ನೋಡ್ಬೋದು ಯಾವ ಥರ ರೆಸ್ಪಾನ್ಸ್ ಇದೆ ಅಂತ. ಏನು ನಿಂತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ, ಮತ್ತು ಟೇಸ್ಟ್ ಆ ಥರ ಮಾಡಿದ್ದಾರೆ, ಟೇಸ್ಟ್ ಕೂಡ. ಮತ್ತು ಇಲ್ಲಿ ಭಟ್ರು ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಸೊ ಇಲ್ಲಿ ಪಚ್ಚಣ್ಣ ಅವರು ಹೇಳಿದ್ರು ಏನೇ ಇಲ್ಲಿ ಕ್ಲೀನ್ನೆಸ್ಗೆ ವ್ಯವಸ್ಥೆ ಮಾಡಿದ್ದಾರೆ, ಟ್ರಾಕ್ಟ್ರಲ್ಲಿ ಆಗಲಿ ಮತ್ತು ವಾಟ್ರದ್ದಾಗಲಿ ಎಲ್ಲ ಏನೇ ರವಿಯಣ್ಣ ಅವ್ರು ಏನೇ ಸಪೋರ್ಟ್ ಬೇಕಾದರೂ ನಾವು ಇದ್ದೀವಿ ನಿಮ್ಮೆ ಅಂತ ನಮಗೆ ಇಲ್ಲೇ ಜಾಗ ಕೊಟ್ಟು ಸಹಕಾರ ಮಾಡಿದ್ದಾರೆ. ಭಾಳ ವಿಶೇಷವಾಗಿ ಭಾಳಷ್ಟು ಜನ ಬಂದು ಇಲ್ಲಿ ಊಟ ಮಾಡ್ತಾ ಇರೋದು ಇದೇನೋ ನಾವು ದೇವಲೋಕದಲ್ಲೇ ಇದ್ದೀವೇನೋ ಅನ್ನೋ ಥರ ಆಯ್ತು. ಇಷ್ಟೊಂದು ಖುಷಿ ಲೈಫಲ್ಲಿ ಜನರ ಜೊತೆ, ರೈತರ ಜೊತೆ. ರೈತರದ್ದು ಮೈನು ನಾವು ಒಳ್ಳೆ ಕಾನ್ಸೆಪ್ಟು ಅಂದರೆ ರೈತರು ಇಲ್ಲಿಗೆ ಬರ್ತಾರೆ. ಯಾಕೆಂದರೆ ಅವ್ರು ಬರುವಾಗ ಗ್ಯಾಸ್ ಸಿಲಿಂಡ್ರು ಊಟ ಎಲ್ಲ ತಗೊಂಡು ಬರೋಕ್ಕಾಗಲ್ಲ, ಅವ್ರಿಗೆ ಏನಿದ್ರು ಹೋಟ್ಲಲ್ಲೇ ತಿನ್ಬೇಕು. ಅದು ಮನೆ ಊಟ ಥರ ನಾವು ಮಾಡಿಸಿ ಪ್ರತಿಯೊಬ್ಬರಿಗೂ ಇಲ್ಲಿ ಭೇದ ಭಾವ ಇಲ್ದಿರ ಯಾರೇ ಬರಲಿ ಅವ್ರಿಗೆ ನೀರು ಬಾಟ್ಲಾಗಲಿ, ಊಟ ಆಗಲಿ ಎಲ್ಲ ಸಹಕರಿಸಬೇಕು ಅಂತ ಡಿಸೈಡ್ ಮಾಡಿ ಇವತ್ತು ಮತ್ತು ನಾಳೆ ಟೋಟಲಿ ಮತ್ತು ಎತ್ತುಗಳ ಮೆರವಣಿಗೆ ಇದೆ ದೇವಸ್ಥಾನವರೆಗೂ. ಭಾಳಷ್ಟು ಜನ ಇಲ್ಲಿ ಎಲ್ಲ ಸುತ್ತಮುತ್ತ ವಿಲೇಜ್ ಅವರು ಬಂದಿದ್ದರು, ಮತ್ತು ಅಲ್ಲೂ ಪೆಂಡಲ್ ಹಿಂದ್ಗಡೆನೂ ತಿಂತಾಯಿದ್ರು, ಮತ್ತು ಮೈನ್ ರೋಡ್ಗೆ ತಗೊಂಡು ಬಂದರೆ. ಸೊ ಎಲ್ಲರೂ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ನಮಗೆ ಶಕ್ತಿ ಇದ್ದರೆ ನಾವೇನು ಈ ಹಾಸ್ಟೆಲಲ್ಲಿ 5 ವರ್ಷ ಊಟ ತಿಂದಿದ್ದೀವಿ, 50 ವರ್ಷ ಆದರೂ ನಾವೆಲ್ಲೇ ಇದ್ದರೂ, ನಾವು ದುಬೈಲಿರೋದು. ಸೊ ನಾವೆಲ್ಲೇ ಇದ್ರೂ ನಮ್ಮ ಬಳಗಕ್ಕೆ ನಾವು ಎನಿ ಟೈಮು ಅವ್ರು ಜಸ್ಟ್ ಮುಂದೆ ಇದ್ದರೆ ನಾವು ಹಿಂದೆಯಿಂದ ಏನು ಬೇಕೋ ಸಪೋರ್ಟ್ ಮಾಡೋಕ್ಕೆ ನಾವು ರೆಡಿ ಇದೆ. ಏನಂತೀರಾ ನೀವು? ರೆಡಿ ಇರ್ತೀರಾ? ಎನಿ ಟೈಮ್ ಇವ್ರು ಸಪೋರ್ಟ್ ಇದ್ದರೆ ವರ್ಷನೂ ಇದು ನೆಕ್ಸ್ಟ್ ಲೆವೆಲ್ಗೆ, ಇದೊಂದು ಸ್ಟಾರ್ಟಿಂಗ್ ಅಷ್ಟೇ. ಸೊ ನಾವು ಬರೋರವರೆಗೂ ಬೇರೆಯವರವ, ನಾವು ಬಂದ ಮೇಲೆ ನಮ್ಮದೇ ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೇರುಳಿಸಿ ನಿಯತ್ತಾಗಿ ನಾವು ವಿದ್ಯಾರ್ಥಿ ಬಳಗ, ಹಳೆಯ ವಿದ್ಯಾರ್ಥಿಗಳು ಏನು ಅನ್ನೋದು ಆವಣಿಯಲ್ಲಿ ಏನೇ ಬೇಡಿಕೆ ಇದ್ದರೂ ನಾವು ಮಾಡಿಕೊಡ್ತಾ ಇದ್ದೀವಿ, ಮಾಡ್ತೀವಿ. ಮುಂದೆ ಇನ್ನೂ ಭಾಳಷ್ಟು ಪಾರ್ಕಿಂಗ್ ಏನೋ ವ್ಯವಸ್ಥೆ ಬೇಕಂತೆ ದೇವಸ್ಥಾನದ ಹತ್ರ. ನೀವು ಏನಾದರೂ ಮುಂದೆ ಬಂದು ಸಹಕಾರ ಮಾಡಿದ್ರು ನಾವು ಅದಕ್ಕೂ ರೆಡಿ ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ. ದಯವಿಟ್ಟು ಆಲ್ ದಿ ಬೆಸ್ಟು. ಎಲ್ಲ ವರ್ಷನೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಇವತ್ತು ಇದೆ ಊಟ, ನಾಳೆನೂ ಊಟ ಇದೆ. ಥ್ಯಾಂಕ್ ಯು. ಜೈ ಇರಲಿ. ಆವಣಿ ಜನತೆ ಹಾಗೂ ಸಾರ್ವಜನಿಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಇದೇ ಜಾತ್ರೆಗೆ ಸುಮಾರು ವರ್ಷಗಳಿಂದ ಬರ್ತಾಯಿದ್ದೀನಿ. ಯಾವತ್ತೂ ನಮಗೆ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಅದು ನಮ್ಮ ಮೈನ್ಗೆ ಬಂದಿಲ್ಲ, ನಾವು ಮನಸ್ಸಿಗೂ ಕೂಡ ಬಂದಿಲ್ಲ. ಆದರೆ ನಿನ್ನೆ 15/2/2026ನೇ ಇಸ್ವಿಯ ತಾರೀಕಿನ ದಿನಾಂಕ 15ನೇ ತಾರೀಕು ನಾವು ನಮ್ಮ ಫ್ರೆಂಡ್ ದುಬೈ ಲೋಕು ಹಾಗೂ ನವೀನ್ ಕುಮಾರು, ವನ್ನಪ್ಪ, ಇನ್ನು ನಟರಾಜು, ಇನ್ನು ಮುಂತಾದವರೆಲ್ಲ ಸೇರಿ ಈ ಥರ ನಾಳೆ 16ನೇ ತಾರೀಕು ನಾವು ಇದು ಮಾಡಬೇಕು, ಅನ್ನ ಸಂತರ್ಪಣೆ ಮಾಡಬೇಕು ಅಂತ ನೆನ್ನೆ ಸಾಯಂಕಾಲ ನಾವು ಅಂದ್ಕೊಂಡಿದ್ದು. ಆದರೆ ಸಾಯಂಕಾಲ ಅಂದ್ಕೊಂಡಾಗೆ ಯಾವುದು ನಾವು ರೆಡಿ ಮಾಡಿಲ್ಲ. ಆದರೆ ನಾವು ನೆನ್ನೆ ತಿಳ್ಕೊಂಡಿದ್ದ ತಕ್ಷಣ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಸಿಲಿಂಡರ್ಗಳೊಬ್ಬರು, ಪೆಂಡಲ್ ಒಬ್ಬರು, ಇನ್ನೊಂದು ಅಡುಗೆ ಸಾಮಾನುಗಳು, ಇನ್ನೊಂದು ಎಲ್ಲ ರೆಡಿ ಮಾಡಿ ಈ ದಿನ ಅನ್ನ ಸಂತರ್ಪಣೆಯನ್ನು ಮಾಡಿದೆವು. ಈ ದಿನ ಸುಮಾರು 100 kg ಅಕ್ಕಿಯನ್ನು ನಾವು ಅನ್ನ ಸಂತರ್ಪಣೆಗೆ ಉಪಯೋಗಿಸಿದ್ದೀವಿ. ಆದರೆ ಇಷ್ಟು ಜನ ಸಾರ್ವಜನಿಕರು ಇಲ್ಲಿ ಬರುತ್ತಾರೆ ಅಂತ ನಮಗೆ ತಿಳಿದಿಲ್ಲ. ಆದರೆ ನಾಳೆ ಜಾತ್ರೋತ್ಸವ ಇರುವುದರಿಂದ ನಾಳೆ 2 ಕ್ವಿಂಟಾಲ್ ಅಕ್ಕಿಯನ್ನು, ಟೊಮಾಟೊ ಬಾತು ಹಾಗೂ ಮುಂತಾದ ಸಿಹಿ ತಿಂಡಿಗಳನ್ನು ಹಂಚಿಕೆ ಮಾಡಿ ನಾವು ಸಾರ್ವಜನಿಕರಲ್ಲಿ ಒಂದು ನಮನವನ್ನು ಮಾಡಿಕೊಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.